ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಾಗಲಿ ಮುಂದೆ ಸಾಗುನಿ ಬಯಸಿದ್ದಿಲ್ಲ ಸಿಗದು ಬಾಳಲಿ ಬಯಸಿದ್ದಿಲ್ಲ ಸಿಗದು ಬಾಳಲಿ ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ ಪರವಾಗಿದ್ದೀರಾ ಅಂತ ಭಾವಿಸ್ತಾ ಹಾಗೆ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಬುಧವಾರ. ಸೊ ಬುಧವಾರ ಬೆಳಗ್ಗೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಹಾಗೆ ಫ್ರೆಂಡ್ಸ್ ಈಗ ಫಸ್ಟ್ ನನ್ನ ಕೆಲಸ ಬಂದ್ಬಿಟ್ಟು ಹೊರಗಡೆ ಕಸ ಹೊಡೆದು ಬಾಗಿಲಿಗೆ ನೀರು ಹಾಕಿ ಒಂದು ಸಿಂಪಲ್ ಆಗಿ ರಂಗೋಲಿನ ಹಾಕ್ಬರೋದು. ಸೊ ಹಾಗೆ ಫ್ರೆಂಡ್ಸ್ ಏನಾಗಿತ್ತು ಇಷ್ಟು ದಿನ ಸ್ವಲ್ಪ ಪೀರಿಯಡ್ಸ್ ಪ್ರಾಬ್ಲಮ್ ಇತ್ತು, ಜೊತೆಗೆ ಮಕ್ಕಳ ಮೇಂಟೆನೆನ್ಸ್ ಇದೆಲ್ಲ ನನಗೆ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇತ್ತು. ಸೊ ದಟ್ ಹಾಗಾಗಿ ನನ್ನ ವಿಡಿಯೋನ ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಟ್ ವಿಡಿಯೋಸ್ ಅಪ್ಲೋಡ್ ಆಗ್ತಾ ಇದೆ, ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್. ಹಾಗೆ ಇನ್ನು ಇವತ್ತು ಕಿಚನ್ ಎಲ್ಲ ಕ್ಲೀನಿಂಗ್ ಇದೆ, ತುಂಬ ಕ್ಲೀನಿಂಗ್ ಪ್ರೊಸೆಸ್ ತುಂಬಾ ಇದೆ. ಸೊ ದಟ್ ಹಾಗಾಗಿ ಸ್ವಲ್ಪ ಕಿಚನ್ ಕ್ಲೀನ್ ಮಾಡ್ಕೋಬೇಕು. ಪಾತ್ರೆನೂ ಕೂಡ ವಾಶ್ ಮಾಡಿಲ್ಲ ಫ್ರೆಂಡ್ಸ್ ನೈಟು, ಯಾಕಂದರೆ ನನಗೆ ಸ್ವಲ್ಪ ಜಾಸ್ತಿ ಕೋಲ್ಡ್ ಆಗಿಬಿಟ್ಟಿದೆ. ಡೈಲಿ ಸ್ನಾನ ಆಯ್ತಲ್ಲ, ಸ್ವಲ್ಪ ಹೆಣ್ಮಕ್ಳದ್ದು ಪ್ರಾಬ್ಲಮ್ಸ್ ತೆಗೆದು ಸ್ನಾನ ಮಾಡ್ತಾಯಿದ್ದೆ ಡೈಲಿ. ಸೊ ದಟ್ ಹಾಗಾಗಿ ಕೋಲ್ಡ್ ಬೇರೆ ಜಾಸ್ತಿ ಆಗಿಬಿಟ್ಟಿದೆ. ಹಾಗೆ ಫ್ರೆಂಡ್ಸ್ ಎಲ್ಲ ಬನ್ನಿ ಇವತ್ತಿನ ಡೇನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದ್ರೆ ನೋಡಿ ಅಂತ ಹೇಳ್ತಾ. ಹಾಗೆ ಫ್ರೆಂಡ್ಸ್ ಇನ್ನು ನನ್ನ ಮಕ್ಕಳು ಮಲಗಿದ್ದಾರೆ. ಇನ್ನು ನನ್ನ ಚಿಕ್ಕ ಮಗ ನೋಡಿ ಇಬ್ಬರು ಒಂದೊಂದಕ್ಕೆ ಒಂದೊಂಥರ ಮಲ್ಕೊಂಡಿದ್ದಾರೆ. ಸೊ ಹಾಗೆ ಫ್ರೆಂಡ್ಸ್ ಇನ್ನು ಒಂದು ಸಿಂಪಲ್ ಆದ ರಂಗೋಲಿನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇವತ್ತಿನ ಡೈಲಿ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ವಿಡಿಯೋವಿಂದ ಲೈಕು ಶೇರು ಕಮೆಂಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾರೆ. ಪೂಜೆನೂ ಸಹ ಮಾಡಿಲ್ಲ. ಇನ್ನೊಂದು ರೀಸನ್ ಏನಪ್ಪ ಅಂತಂದರೆ ಫ್ರೆಂಡ್ಸ್, ಇನ್ನೊಂದು ರೀಸನ್ ಬಂದುಬಿಟ್ಟು ನನ್ನ ಅಂದರೆ ನಮ್ಮ ರಿಲೇಟಿವ್ಸ್ ಎಲ್ಲ ಎಕ್ಸ್ಪೈರ್ ಆಗಿದ್ದರು. ಒಂದು ನಾವು ಶುಲ್ಕ ತಗೋಬೇಕು, ಮನೆ ಕ್ಲೀನಿಂಗು, ಪೂಜೆನೂ ಸಹ ಮಾಡೋಂಗಿಲ್ಲ. ಸೊ ಈ ಸ್ಯಾಟರ್ಡೆ ಅದೆಲ್ಲ ಪ್ರೊಸೆಸಿಂಗ್ ಇದೆ ನಮಗೆ. ಸೊ ದಟ್ ಹಾಗಾಗಿ ಅಷ್ಟೇ ಇನ್ನು ಪೂಜೆನೂ ಸಹ ಸ್ಟಾಪ್ ಆಗಿಬಿಟ್ಟಿದೆ. ಸೊ ಇದನ್ನು ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ. ಸೊ ನೆಕ್ಸ್ಟ್ ಹಾಕಿ ವಿಡಿಯೋ ಇಲ್ಲ. ಇವತ್ತು ತಿಂಡಿ ಪ್ಲ್ಯಾನಿಂಗ್ ಇಲ್ಲ ಫ್ರೆಂಡ್ಸ್. ನನಗೆ ಇವತ್ತು ತಿಂಡಿ ಏನು ಮಾಡೋಣ ಅಂತ ಅಂದರೆ ಇಷ್ಟು ದಿನ ಪ್ಲ್ಯಾನಿಂಗಲ್ಲಿ ನೈಟ್ ಪ್ಲ್ಯಾನಿಂಗ್ ಮಾಡ್ಕೊಳ್ತಾ ಇದ್ದೆ. ಬಟ್ ಬೆಳಗ್ಗೆ ಎದ್ದಿದ ತಕ್ಷಣ ನನಗೆ ಇದನ್ನು ಮಾಡ್ಕೊಂಬರ್ಬೇಕು ಅಂತೇಳಿ ಪ್ಲ್ಯಾನಿಂಗ್ ಇರ್ತಾ ಇತ್ತು ನನಗೆ. ಬಟ್ ಇವಾಗ ಆ ಪ್ಲ್ಯಾನಿಂಗ್ ಏನೂ ಮಾಡಿಲ್ಲ. ಸೊ ಬೆಳಗ್ಗೆ ನೋಡ್ಕೊಳ್ಳೋಣ ಬಿಡು ಅನ್ನೋ ಥರ ಆಗಿದೆ. ಸೊ ಇವಾಗ ಅನ್ಕೊತಾ ಇದ್ದೀನಿ. ಸೊ ನಾನು ಅನ್ಕೋಬೇಕಿತ್ತು, ನಾನು ಏನಾದರೂ ಮಾಡಬೇಕು ಬೆಳಗ್ಗೆ ಎದ್ದು. ಯಾಕೆಂದರೆ ನಾನು ಯೋಚನೆ ಮಾಡೋದ್ರಲ್ಲೇ ಅರ್ಧ ಟೈಮ್ ಹೋಗ್ಬಿಡುತ್ತೆ. ಬೆಳಗ್ಗೆ ಎದ್ದು ಈ ಥರ ಮಾತ್ರ ರೆಸ್ಟ್ ತಗೊಳ್ಳಿಕ್ಕೆ ಹೋಗಬಾರ್ದು. ಯಾಕಂದರೆ ಟೈಮು ಕಮ್ಮಿನೇ ಇರುತ್ತೆ ನಮ್ಮ ಹತ್ರ. ನಾವು ಎಷ್ಟೇ ಬೇಗ ಇದ್ರೂ ಕೆಲಸ ಮಾಡಲಿಕ್ಕೆ ಟೈಮ್ ಸಾಕಾಗಲ್ಲ, ಅದರಲ್ಲೂ ಮಕ್ಕಳನ್ನ ನೋಡಿಕೊಂಡು. ಸೊ ಹಾಗಾಗಿ ಪ್ಲ್ಯಾನಿಂಗ್ ಅನ್ನೋದು ನೈಟ್ ಆದ್ರೇ ಒಳ್ಳೆಯದು.
ಇದು ನನ್ನ ಎಕ್ಸ್ಪೀರಿಯೆನ್ಸ್ ಮುಖಾಂತರ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಹಾಗೆ ಫ್ರೆಂಡ್ಸ್, ಇದನ್ನು ರಾತ್ರಿನೇ ಅಂದ್ಕೊಂಬಿಡಿ. ನೈಟು ಬೆಳಗ್ಗೆ ಎದ್ದು ನಾನು ಏನು ಪ್ರಿಪೇರ್ ಮಾಡಬೇಕು, ಸೊ ಅದಕ್ಕೆ ಏನೇನೆಲ್ಲ ಬೇಕೋ ರಾತ್ರಿನೇ ಪ್ರಿಪೇರ್ ಮಾಡಿಕೊಂಡ್ರೆ ಒಳ್ಳೆಯದು. ಲೈಕ್ ಪ್ರಿಪೇರ್ ಅಂತಂದರೆ ಏನಾದರೂ ಕಾಳು ಕಡ್ಡಿ ನೆನೆಸ್ಕೊಳ್ಳೋದು, ಬೆಳಗ್ಗೆ ಎದ್ದು ನಾನು ಮಾಡ್ಕೋಬೇಕಾಗೋದು, ಇಲ್ಲ ತಿಂದಿದ್ದೀನಿ ನಾನೇ ದೋಸೆ ಹಿಟ್ಟೆಲ್ಲ ರುಬ್ಬಿಟ್ಕೊಂಡ್ಬಿಡೋದು, ಈ ಥರ. ಓಕೆನಾ? ಸೊ ಹಾಗೆ ಫ್ರೆಂಡ್ಸ್, ಇಲ್ಲ ಕೆಲಸನ ಮಾಡ್ಕೊಂಡ್ಬಿಡ್ತೀನಿ ಫಟಾಫಟ್ ಅಂತೇಳಿ. ನೋಡೋಣ, ಹೆಸರು ಕಾಳಿತ್ತು ಮನೇಲಿ ನೆನೆಸಿರೋ ಅಂಥದ್ದು, ಹುರುಳಿಕಾಳು ಇದೆ ಫ್ರೆಂಡ್ಸ್ ನೆನೆಸಿರೋ ಅಂಥದ್ದು. ದೋಸೆ ಮಾಡಿಕೊಂಡು ಪಲ್ಯ ಮಾಡ್ಕೊಂಬಿಡೋಣ, ಹುರುಳಿಕಾಳು ಪಲ್ಯ. ನೋಡೋಣ, ಸಿ ಹೇಗೆ ಬರುತ್ತೆ ಏನು ಅಂತೇಳಿ ರೆಸಿಪಿನೂ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಹಾಗೆ ಫ್ರೆಂಡ್ಸ್, ಇನ್ನು ಕಿಚನಿಗೆ ಬಂದು ಕಿಚನೆಲ್ಲ ಕ್ಲೀನಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಪಾತ್ರೆ ಎಲ್ಲ ವಾಶ್ ಮಾಡಲಿಕ್ಕಿತ್ತಲ್ಲ, ಸೊ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಫ್ರೆಂಡ್ಸ್, ಇನ್ನು ನಾನು ಹೆಸ್ರು ಕಾಳು ನೆನೆ ಹಾಕಿ ಮತ್ತು ನೀರೆಲ್ಲ ಬಸ್ತಿಟ್ಟಿದ್ನಲ್ವ, ಅದು ಸ್ವಲ್ಪ ಮೊಳಕೆ ಬಂದಂಗಿತ್ತು. ಸೊ ಚೆನ್ನಾಗಿರುತ್ತೆ ಇದರಿಂದ ಪಲ್ಯ ಮಾಡಿದ್ರೆ ಅಂತ ಅಂದ್ಕೊಂಡೆ. ಸೊ ದಟ್ ಹಾಗಾಗಿ ಇನ್ನು ಅದನ್ನು ಸಹ ನೋಡ್ತಾ ಇದ್ದೆ ಏನು ಮಾಡ್ಬೋದು ಹೆಸ್ರು ಕಾಳಲ್ಲಿ ಅಂತ. ನೆನೆಸಿರೋ ಹೆಸ್ರು ಕಾಳಲ್ಲಿ ತುಂಬ ಕ್ವಿಕ್ಕಾಗಿ ಒಂದು ಟೇಸ್ಟಿಯಾಗಿ, ಓವರಾಗಿ ಟೇಸ್ಟ್ ಇರೋಲ್ಲ, ಓವರಾಗಿ ಮಸಾಲೆ ಇರೋಲ್ಲ, ಮೆಲೋಡಿಯಾಗಿ ನಾಳೆಗೆ ಒಂದು ಒಳ್ಳೆ ರುಚಿ ಕೊಡುತ್ತೆ ಫ್ರೆಂಡ್ಸ್. ಅಂಥ ಒಂದು ಪಲ್ಯನ ನಾನು ನಿಮ್ಮೊಂದಿಗೆ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗೆ ಫ್ರೆಂಡ್ಸ್, ಇನ್ನು ರಾತ್ರಿ ಸ್ವಲ್ಪ ರೈಸ್ ಇತ್ತಲ್ಲ, ಸೊ ಅದನ್ನು ಬೇರೆ ಕಡೆ ಶಿಫ್ಟ್ ಮಾಡಿ ಇನ್ನು ಪಾತ್ರೆ ಎಲ್ಲ ವಾಶ್ ಮಾಡ್ಕೊಂಬಿಡೋಣ ಅಂಥೇಳಿ ಇನ್ನು ಸೌಂಡು ಬರದಿಲ್ದಂಗೆ ಮಾಡ್ತಾ ಇರ್ತೀನಿ. ನನಗೆ ಅಂದರೆ ಸೌಂಡ್ ಇಲ್ದಂಗೆ ಮಾಡಬೇಕು. ನನ್ನ ದೊಡ್ಡ ಚಿಕ್ಕ ಮಗ ಎದ್ದು ಬಂದುಬಿಡ್ತಾನೆ ಫ್ರೆಂಡ್ಸ್, ಅವ್ನು ಎದ್ದು ಬರೋದೇ ಗೊತ್ತಾಗಲ್ಲ. ಒಂದೊಂದು ಸಲ ಹಠ ಮಾಡ್ತಾನೆ, ಒಂದೊಂದು ಸಲ ಎದ್ದು ಬಂದೇ ಬಿಟ್ಟಿರ್ತಾನೆ ಕಿಚನಿಗೆ ಏನಂತಾನೆ ಹುಡ್ಕೊಂಡು ನನ್ನನ್ನು. ಸೊ ಹಾಗಾಗಿ ಸೌಂಡ್ ಇಲ್ದಂಗೆ ನಿಧಾನಕ್ಕೆ ಅಡುಗೆ ಮಾಡ್ಕೊಳ್ತಾ ಇದ್ದೆ. ಹಾಗೆ ಇನ್ನು ಫಸ್ಟಿಗೆ ಫ್ರೆಂಡ್ಸ್, ನಾನು ರೈಸಿಗೆ ಇಟ್ಕೊಂಡ್ಬಿಡೋಣ ಅಂಥೇಳಿ ಅಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು ರೈಸಿಗೆ ಇಟ್ಟಿದ್ದೆ. ಹಾಗೆ ನನ್ನ ಮಗ ಎದ್ದಿದ್ದ, ಸೊ ಹಾಗಾಗಿ ಬಾಗಿಲಿಗೆ ಅಡ್ಡ ಇತ್ತು ಒಂದು ಅಲ್ಲಿಗೆ ಇಡ್ತಾ ಇದ್ದೀನಿ. ಫ್ರೆಂಡ್ಸ್, ಇನ್ನು ನನ್ನ ಚಿಕ್ಕ ಮಗನ ಕೂಡ ಎದ್ದಿದ್ದಾನೆ. ಟೈಮ್ ಕೂಡ ನೋಡ್ಬೋದು ನೋಡಿ, ಟೈಮು 7:30ಗೆ ಒಂದು 5 ಮಿನಿಟ್ಸ್. ನನ್ನ ಚಿಕ್ಕ ಮಗ ಗುಡ್ ಹೇಳ ಹಾಯ್. ಸೊ ಅವನು ಕೂಡ ಎದ್ದಿದ್ದಾನೆ ಫ್ರೆಂಡ್ಸ್. ಈಗ ಅದಕ್ಕೆ ಇನ್ನೂ ಮಾಡಿಲ್ಲ, ರೈಸನ್ನು ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ಇದನ್ನ ಏನು ಮಾಡ್ತಾನೋ ಗೊತ್ತಿಲ್ಲ. ಸೊ ಫ್ರೆಂಡ್ಸ್, ಇವತ್ತು ಏನು ಮಾಡೋಣ, ದೋಸೆ ಹಾಕ್ಬಿಟ್ಟು ಪಲ್ಯ ಮಾಡೋಣ, ಅಂದರೆ ಬೆಸ್ಟ್ ಆಪ್ಷನ್. ಸೊ ನೋಡಿ, ಆವಾಗಲೇ ಬಿಡ್ತಾನೆ ಇಲ್ಲ ನನಗೆ, ಎಲ್ಲಿ ಬರ್ತಾ ಇದ್ದಾನೆ, ಅದೇ ಬೇಗ ಮಾಡಿಲ್ಲ, ಟೈಮ್ ಆಯಿತು. ಹಾಗೆ ಫ್ರೆಂಡ್ಸ್, ಇನ್ನು ಹೇಗೋ ಸುಧಾರಿಸಿ ಆಟ ಸಾಮಾನು ಅದು ಇದು ಎಲ್ಲ ಕೊಟ್ಟು ಅವನ್ನ ಸಮಾಧಾನ ಮಾಡಿ ಬಿಟ್ಟು ಬಂದಿದ್ದೀನಿ. ಈಗ ನಾನು ಸಿಂಪಲಾಗಿ ಪಲ್ಯ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಫ್ರೆಂಡ್ಸ್, ಒಲೆನ ಆನ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಎಣ್ಣೆನ ಹಾಕ್ಕೊಳ್ತೀನಿ. ಹಾಗೆ ಫ್ರೆಂಡ್ಸ್, ಬಾಣಲೆ ಇಟ್ಟಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸೊ ಈಗ ನಾನು ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಇನ್ನು ಅದಕ್ಕೆ ನಾನು ಜಜ್ಜಿರೋ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಅದನ್ನು ಫ್ರೈ ಮಾಡ್ಕೊಳ್ತೀನಿ. ಅದನ್ನು ಫ್ರೈ ಮಾಡ್ಕೊಳ್ತಿದ್ದೀನಿ. ಈಗ ಫ್ರೆಂಡ್ಸ್, ಇದಕ್ಕೆ ಇವಾಗ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಈರುಳ್ಳಿ ಹಾಕೊಂಡು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಟೊಮೊಟೊನ ಸಹ ಹಾಕೊಳ್ತೀನಿ ಇವಾಗ. ಹಾಗೆ ಫ್ರೆಂಡ್ಸ್, ಈಗ ನಾನು ಇದಕ್ಕೆ ಸ್ವಲ್ಪ ಉಪ್ಪು
ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಅಂತ. ಜೊತೆಗೆ ಸ್ವಲ್ಪ ಅರಿಶಿನ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಹಾಗೆ ಫ್ರೆಂಡ್ಸ್ ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕೊಳ್ತಾ ಇದ್ದೀನಿ. ಮತ್ತೊಮ್ಮೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್ ಇದ್ದರೆ ನಾನು ನೆನೆಸಿ ತೊಗೊಂಡಿರೋಂಥ ಹೆಸ್ರು ಕಾಳನ್ನ ತೊಗೊಳ್ತಾ ಇದ್ದೀನಿ. ನೀವು ಹೆಸ್ರು ಕಾಳ ನೆನೆಸಿಲ್ಲ ಅಂದರೆ ಕುಕ್ಕರಲ್ಲಿ ಒಂದು ವಿಸಲ್ 2 ವಿಸಲ್ ಕೂಗಿಸ್ಕೊಂಡು ಮಾಡ್ಕೋಬೋದು ನೀವು. ನಾನು ನೆನೆಸಿ ತೊಗೊಂಡಿದ್ದೀನಲ್ವಾ, ಸೊ ಹಾಗಾಗಿ ಹಂಗೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇದು ಹೆವಿ ಪ್ರೋಟೀನ್ ಇರುತ್ತೆ ಫ್ರೆಂಡ್ಸ್ ಹೆಸ್ರು ಕಾಳಲ್ಲಿ. ಸೊ ಈಗ ಮತ್ತೊಮ್ಮೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಈ ಸ್ಟೇಜಲ್ಲಿ ಸ್ವಲ್ಪ ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ. ಅದನ್ನ ನಾನು ಮಸಾಲೆ ಸೇರಿಸ್ಕೊಳ್ತೀನಿ. ಸೊ ಈಗ ಇದಕ್ಕೆ ಖಾರದ ಪುಡಿ ಹಾಕ್ಕೊಳ್ತೀನಿ. ಖಾರ ನೋಡಿಕೊಂಡು ಖಾರದ ಪುಡಿನ ಆ್ಯಡ್ ಮಾಡ್ಕೊಳ್ತೀನಿ. ಸಾಕು, ನನ್ನ ಮಕ್ಕಳು ತಿನ್ನಲ್ಲ, ಹಾಗಾಗಿ ಕಮ್ಮಿ ಖಾರದ ಪುಡಿ. ಹಾಗೆ ಸಾಂಬಾರು ಪುಡಿನ ಆ್ಯಡ್ ಮಾಡ್ಕೊಳ್ತೀನಿ. ಮನೇಲೇ ಮಾಡಿದಂಥ ಸಾಂಬಾರು ಪೌಡರ್ ಸೊ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ? ಸೊ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದು. ಇನ್ನು ನಮಗೆ ಇದು ಹಾರ್ಟಿಗೆ ಒಳ್ಳೆಯದು, ಹೆಲ್ದಿ ಪಲ್ಯ ಅಂತಲೇ ಹೇಳ್ಬೋದು. ಇನ್ನು ಇದ್ರ ಜೊತೆಗೆ ಶೇಂಗಾ ಕಾಳು ಇರುತ್ತಲ್ಲ ಫ್ರೆಂಡ್ಸ್, ಹಸಿ ಶೇಂಗಾ ಕಾಳನ್ನು ಸಹ ನೆನೆಸ್ಕೊಂಡು ಸೇರಿಸ್ಕೊಳ್ಳಿ. ಹೆಸ್ರು ಕಾಳು ಜೊತೆಗೆ ರಾತ್ರಿನೇ ಶೇಂಗಾ ಕಾಳನ್ನ ನೆನೆಸ್ಬಿಡಿ. ಅದು ನಮ್ಮ ಆಟಿಗೆ ತುಂಬಾ ಒಳ್ಳೆಯದು. ಶೇಂಗಾ ಕಾಳನ್ನ ಏನು ನೆನೆಸ್ಕೊಂಡು ತಿಂತೀವಲ್ಲ, ಅದು ನಮ್ಮ ಆಟಿಗೆ ತುಂಬಾ ಒಳ್ಳೆಯದು. ಹೆಸ್ರು ಕಾಳು ಜೊತೆಗೆ ಅಂದರೆ ಹೆಸ್ರು ಕಾಳು ನೀವು ಒಂದು ಅರ್ಧ ಬಟ್ಲಷ್ಟು ತೊಗೊಂಡಿದ್ದೀನಿ ಅಂದರೆ ಶೇಂಗಾ ಕಾಳಲ್ಲಿಂದ್ರಲ್ಲಿ ಒಂದು 10ರಿಂದ 15 ಶೇಂಗಾ ಕಾಳು ನೆನೆಸ್ಕೊಂಬಿಟ್ರೆ ಆಯಿತು. ಸೊ ಆಗ ನನಗೆ ಎಷ್ಟು ಬೇಕು ಅಷ್ಟು ನೀರನ್ನು ಸೇರಿಸ್ಕೊಂಡು, ಹಾಗೆ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತೀನಿ. ಆಗಲೇ ಸ್ವಲ್ಪ ಸೇರಿಸ್ಕೊಂಡಿದ್ದೆ, ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಇವಾಗ ಬೇಯ್ಲಿ ಬಿಟ್ಬಿಡ್ತೀನಿ. ನೋಡಿ, ಬೇಯ್ಕೊಳ್ಳಿ. ಹಾಗೆ ಫ್ರೆಂಡ್ಸ್ ಇನ್ನು ಪಲ್ಯ ಒಂದು ಕಡೆ ಬೇಯ್ತಾ ಇದೆ. ಅಷ್ಟರಲ್ಲಿ ನಾನು ದೋಸೆ ಮಾಡ್ಕೊಂಬಿಡೋಣ ಅಂಥೇಳಿ ಹಿಟ್ಟನ್ನು ಚೆನ್ನಾಗಿ ಹಿಟ್ಟಂತೂ ಸಖತ್ತಾಗಿ ಬಂದಿತ್ತು ಫ್ರೆಂಡ್ಸ್. ಆ ಹಿಟ್ಟು ಇಡ್ಲಿ ಮಾಡಿದ್ರಂತೂ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಈಗ ಫೈನಲಿ ದೋಸೆ ಸಹ ಮಾಡ್ಕೊಂಬಿಡ್ತೀನಿ. ಹಾಗೆ ಫ್ರೆಂಡ್ಸ್ ಇನ್ನು ದೋಸೆ ಮಾಡ್ಕೊಂಬಿಡೋಣ. ಇದು ಸ್ವಲ್ಪ ಇಡ್ಲಿ ಮಾಡ್ಕೊಂಡಿದ್ದೆ, ಉಳಿದಿರೋ ಹಿಟ್ಟನ್ನ ಫ್ರೀಸ್ ಮಾಡಿದ್ದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದರಲ್ಲಿ ಇಡ್ಲಿ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ನಿಜ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇಡ್ಲಿ ಮಾಡಿದ್ರೂ. ನನಗೆ ಈ ಥರ ಹಿಟ್ಟು ಉಪ್ಪಿ ಬರುತ್ತಲ್ಲ, ನಂಗೆ ತುಂಬಾ ಇಷ್ಟ. ದೋಸೆ ಇಡ್ಲಿ ಅಂತೂ ಆಸಮ್ ಅಂತಲೇ ಹೇಳ್ಬೋದು. 2 ಇಡ್ಲಿ ಮಾಡೋಣ. ಇವಾಗ ಸದ್ಯಕ್ಕೆ ದೋಸೆ ಹಾಕ್ಕೊಳ್ಳೋಣ. ನನ್ನ ಮಗನಿಗೆ ಟೈಮ್ ಆಯಿತು, ನಾವು 1-2 ದೋಸೆ ಹಾಕ್ಕೊಂಬಿಡ್ತೀವಿ. ಚೆನ್ನಾಗಿ ಬಂದಿದೆ ಮಾತ್ರ. ನಾನು ಸಣ್ಣ ಸೌಟು ಯೂಸ್ ಮಾಡಬೇಕಿತ್ತು, ಬಟ್ ಸಿಕ್ಬಿಡ್ತು ಕೈಗಿದೆ ಅಂತೇಳಿ ದೊಡ್ಡದೇ ಹಾಕಿಬಿಟ್ಟೆ. ಸ್ಪೇಸು ಓ ಮೈ ಗಾಡ್.
ಏನು ಕಂದ? ಹಾಗೆ ಫ್ರೆಂಡ್ಸ್ ಇನ್ನು ಟೈಮ್ ಕೂಡ ಆಗ್ತಾ ಬರ್ತಾಯಿತ್ತು. ಒಂದು ಕಡೆ ಪಲ್ಯನ ನಾನು ಈ ಥರ ನೋಡ್ಕೊಳ್ತಾ ಇದ್ದೆ, ಸೌಟ್ ಆಡಿಸ್ತಾ ಇದ್ದೆ, ಇನ್ನೊಂದು ಕಡೆ ದೋಸೆನೂ ಸಹ ಹಾಕ್ಕೊಳ್ತಾ ಇದ್ದೆ. ಇನ್ನು ನನ್ನ ಚಿಕ್ಕ ಮಗನಿಗೆ ಒಂದು ಸ್ವಲ್ಪ ದೋಸೆ ಇಡ್ಲಿ, ಅವನಿಗೆ ಆ್ಯಕ್ಚುಲಿ ಇಷ್ಟ ಆಗೋದು ಇಡ್ಲಿ. ಸೊ ಅವನಿಗೆ ದೋಸೆನೇ ಹಾಕ್ಕೊಟ್ಬಿಡೋಣ, ಸ್ವಲ್ಪ ತಿಂತಾ ಇರಲಿ. ಒಂದೆರಡು ತುತ್ತು ತಿಂದರೂ ಪರವಾಗಿಲ್ಲ ಫ್ರೆಂಡ್ಸ್, ಯಾಕೆಂದರೆ ಅವ್ನು ತಿನ್ನೋದೇ ಇಲ್ಲ ಆಲ್ಮೋಸ್ಟ್. ಹಂಗಾಗಿ ಸ್ವಲ್ಪ ತಿಂದರೆ ಸಾಕಲ್ವ, ಒಂದೆರಡು ತುತ್ತಾದರೂ ತಿನ್ನಲಿ ಅಂತೇಳಿ ಬಿಸಿ ಬಿಸಿ ಸ್ವಲ್ಪ ದೋಸೆ ಹಾಕ್ಬಿಡೋಣ ಅಂತೇಳಿ ಹಾಕ್ಕೊಡ್ತಾ ಇದ್ದೆ. ಇನ್ನು ಟೈಮ್ ಕೂಡ ಆಗ್ಬಿಟ್ಟಿತ್ತು ಫ್ರೆಂಡ್ಸ್, ಯಾಕೆಂದರೆ ನನ್ನ ಮಗನ ಸ್ವಲ್ಪ ಸುಧಾರಿಸ್ಕೊಂಡು ಕುಕ್ಕಿಂಗ್ ಮಾಡೋದಿದೆಯಲ್ಲ, ಅಪ್ಪ ಎಲ್ಲ ಹೆಣ್ಮಕ್ಳು ಕೂಡ ಈ ಪ್ರಾಬ್ಲಮ್ನ ಫೇಸ್ ಮಾಡಿ ಬಂದಿರ್ತಾರೆ. ಸೊ ಸ್ನ್ಯಾಕ್ಸಿಗೆ ಕಳ್ಸೋಣ ಡ್ರೈ ಫ್ರೂಟ್ಸ್ ಎಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದೇನಪ್ಪ ಅಂತ ಅಂದರೆ ಫ್ರೂಟ್ಸ್ ಎಲ್ಲ ಕೊಟ್ಟು ಕಳಿಸ್ಬೋದು ಫ್ರೆಂಡ್ಸ್. ಬಟ್ ಅವನಿಗೆ ಈ ವೆದರಿಗೆ ಕೋಲ್ಡ್ ಆಗಿಬಿಟ್ಟಿದೆ. ಸೊ ಫ್ರೂಟ್ ಮತ್ತು ಅವನಿಗೆ ಗಂಟಲು ಕೂಡ ಆಗಿತ್ತು, ಕೋಲ್ಡಿಗೆ ಗಂಟ್ಲಾಗ್ಬಿಟ್ಟಿತ್ತು, ಗೆಡ್ಡೆ ಥರ ಗಂಟ್ಲ ಹತ್ರ. ಸೊ ಹಾಗಾಗಿ ಡ್ರೈ ಫ್ರೂಟ್ಸ್ ತೊಗೊಂಬಂದ್ಬಿಟ್ಟಿದ್ದೀವಿ. ಆಮೇಲೆ ಅದನ್ನೇ ಆಫ್ಟರ್ನೂನ್ಗೆ ಕೊಟ್ಟು ಕಳ್ಸೋಣ ಅಂತೇಳಿ. ಸೊ ಹಾಗೆ ಫ್ರೆಂಡ್ಸ್ ಇನ್ನು ತಿಂಡಿ ಕೂಡ ಆಗ್ತಾಯಿದೆ. ಸೊ ಮತ್ತೆ ನಾನು ನಿಮಗೆ ಸಿಗ್ತೇನೆ. ನೋಡಿ ನನ್ನ ಮಗನಿಗೆ ಕಚ್ಚುತ್ತಾ ಇದ್ದಾನೆ ಅಂತ. ಫ್ರೆಂಡ್ಸ್ ಇನ್ನು ಫೈನಲಿ ಪಲ್ಯ ಕೂಡ ರೆಡಿಯಾಗಿದೆ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹೆಸರು ಕಾಳಲ್ವಾ, ಟೇಸ್ಟ್ ಯಾವಾಗಲೂ ಆಸಮ್ ಅಂತಲೇ ಹೇಳ್ಬೋದು. ಈ ಪಲ್ಯ ಚೆನ್ನಾಗಿದೆ. ಇನ್ನು ನನ್ನ ಮಗನಿಗೆ ಲಂಚ್ ಬಾಕ್ಸಿಗೆ ಅಂತೇಳಿ ದೋಸೆ ತುಪ್ಪ ಎಲ್ಲ ಹಾಕಿ ಮಾಡಿದ್ದೆ, ಪುಟ್ ಪುಟಾಣಿ ದೋಸೆ. ನನಗೆ ಪಲ್ಯ ಹಾಕಿ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿ. ಪಲ್ಯ ತಿನ್ನಲ್ಲ ಫ್ರೆಂಡ್ಸ್, ಆದರೂ ಸೇಫ್ಟಿಗೆ ಇಟ್ಟಿರ್ತೀನಿ. ತಿಂದರೆ ತಿನ್ನಲಿಲ್ಲ ಅಂದರೆ ಇಲ್ಲ. ಅಲ್ಲಿ ಏನು ಮಕ್ಕಳು ತಿನ್ನೋದು ನೋಡಿ ಏನಾದರೂ ಆಸೆ ಆಗ್ಬೋದು ಅವನಿಗೆ, ಅದಕ್ಕೆ ಪಲ್ಯ ಇಟ್ಟಿರ್ತೀನಿ ಸ್ವಲ್ಪ. ಸೊ ಒಂದು ಬಾಕ್ಸಿಗೆ ಪ್ರಿಪೇರ್ ಮಾಡಾಯಿತು. ಇದೊಂದು ತುಪ್ಪ ಹಾಕಿ ದೋಸೆ ಮಾಡ್ಕೊಂಡಿದ್ದೆ. ಟೈಮ್ ಕೂಡ ಆಯಿತು, ನಾನು ತಿಂಡಿ ತಿನ್ನಿಸ್ಬೇಕು. ಸೊ ಪಲ್ಯ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಟೈಮ್ ಸೇವ್ ಆಗುತ್ತೆ. ಹಾಗೆ ಇನ್ನು ಅವನಿಗೆ ಆಫ್ಟರ್ನೂನ್ ಲಂಚ್ ಬಾಕ್ಸ್ಗೆ ದೋಸೆ, ಹೆಸರು ಕಾಳು ಪಲ್ಯ, ಜೊತೆಗೆ ಸ್ನ್ಯಾಕ್ಸ್ ಅಂತೇಳಿ ಬಾದಾಮಿ, ಗೋಡಂಬಿ, ಒಂದು 3 ಪೀಸ್ ಪಿಸ್ತಾ ಹಾಕಿಟ್ಟಿದ್ದೀನಿ ಅಕೌಂಟ್ ಹಾಕಿದ್ರೆ ಲಂಚ್ ಬಾಕ್ಸು. ಫ್ರೆಂಡ್ಸ್ ಫೈನಲಿ ಈಗ ಹೊರಟಿದ್ದೀವಿ ಸ್ಕೂಲಿಗೆ. ಹಾಗೆ ಫ್ರೆಂಡ್ಸ್ ತುಂಬ ಲೇಟ್ ಆಯಿತು. ಸೊ ನೀವು ನೋಡ್ತಾ ಇರ್ಬೋದು ನೋಡಿ 9:20 ಆಗ್ತಾ ಇದೆ. ಸೊ ಬಂಗಾರ. ಸೊ ಹಾಗೆ ಫ್ರೆಂಡ್ಸ್ ಇಲ್ಲ ಹೊರಟಿದ್ದೀವಿ. ಹಾಯ್ ಹೇಳು. ಹಾಯ್. ಸೊ ಹಾಗೆ ಫ್ರೆಂಡ್ಸ್ ಮತ್ತೆ ಸಿಗ್ತೇನೆ. ನೀನು ನಡಿ ಆಯ್ತು. ಗೇಟ್ ತೆಗಿ, ಟೈಮ್ ಆಯ್ತು, ಗೇಟ್ ತೆಗಿಯಕಂದ. ಈ ಗುಂಡ ಯಾಕೆ ಹಿಂಗೆ ಬಕ್ಕಣ ಆಟೋನಾ? ಗೇಟ್ ಕ್ಲೋಸ್ ಮಾಡಿ, ಗೇಟ್ ಕ್ಲೋಸ್ ಮಾಡ್ಕಂದ. ಬಾ. ನಾಯಿ ಗೇಟು ಅಲ್ಲ ಬರ್ದ ಕ್ಲೋಸ್ ಮಾಡಿದ್ನಾ. ಹಾಗೆ ಫ್ರೆಂಡ್ಸ್ ಹೊರಟಿದ್ದೀವಿ. ಈ ರೋಡಲ್ಲಿ ಒಂದು ನಾಲ್ಕೇನೂ ಇಲ್ಲ, ಪ್ರಶಾಂತವಾಗೈತೆ. ಬ್ಲರ್ ಆಗಿದೆಯಲ್ಲ, ಪೀಸ್ಫುಲ್ ಆಗಿದೆ ರೋಡು ಫುಲ್ಲು. ಇನ್ನು ನನ್ನ ಮಗ ಪಾಪ ನಡ್ಕೊಂಡು ಹೊರಟಿದ್ದಾನೆ. ಸೊ ನಾವು ಕೂಡ ಹೊರಟಿದ್ದೀವಿ. ಇಲ್ಲೇ ಆಟೋ ಏನಾದರೂ ಸಿಕ್ಕಿದ್ರೆ ಹೋಗ್ತೀವಿ. ಆಟೋ ಹೋಗ್ತೈತಲ್ಲ. ಹಾಗೆ ಫ್ರೆಂಡ್ಸ್ ಇಲ್ಲೇನು ನಮ್ಮ ದೊಡ್ಡ ಮಗನ ಸಹ ಸ್ಕೂಲಿಗೆ ಬಿಟ್ಟು ಬಂದ್ವು. ಇನ್ನು ಇವತ್ತಿನ ಬ್ರೇಕ್ಫಾಸ್ಟ್ ಬರ್ತಾ ಇದೆ. ಸೊ ಹಾಗೆ ಫ್ರೆಂಡ್ಸ್ ಇವಾಗ ನನ್ನ ಬ್ರೇಕ್ಫಾಸ್ಟ್ನ ನಾನು ಮುಗಿಸ್ಕೊಳ್ತೀನಿ. ಜೊತೆಗೆ ಇನ್ನು ನನ್ನ ಚಿಕ್ಕ ಮಗ ಹಾಗೆ ಮಲಗಿಬಿಟ್ಟಿದ್ದಾನೆ. ಇನ್ನು ನನ್ನ ಹಸ್ಬೆಂಡ್ ಕೂಡ ಬಂದರು, ಆಚೆ ಹೋಗಿದ್ರು. ಈಗ ನನ್ನ ಚಿಕ್ಕ ಮಗನೂ ಸಹ ಮಲ್ಕೊಂಡ್ಬಿಟ್ಟಿದ್ದಾನೆ. ಇನ್ನು ಬ್ರೇಕ್ಫಾಸ್ಟ್ ಸಹ ನಾವು ಮುಗಿಸ್ಕೊಳ್ತೀವಿ ಫ್ರೆಂಡ್ಸ್. ಈಗ ನನ್ನ ಬ್ರೇಕ್ಫಾಸ್ಟ್ ಟೈಮ್ ನೋಡಿ ಎಷ್ಟಿದೆ ಅಂತೇಳಿ. ಸೊ ಹಾಗೆ ಫ್ರೆಂಡ್ಸ್ ಇನ್ನು ಇವತ್ತಿನ ನಾವು ಕೂಡ ಇಷ್ಟೇ. 2:30ಗೆ ನಾನು ರಿಸೀವ್ ಮಾಡಬೇಕು ನನ್ನ ದೊಡ್ಡ ಮಗನ. ಸೊ ಇವತ್ತಿನ ನಾವು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸಿಗೋಣ ಫ್ರೆಂಡ್ಸ್ ನಾಳೆ ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ನೊಂದಿಗೆ. ಅಲ್ಲಿವರೆಗೂ ಟಾಟಾ, ಬಾಯ್.